ಗೈಸ್ ಗೆಸ್ ಮಾಡಿ ಇವಾಗ ನಾವ್ ಏನ್ ಮಾಡ್ತಿದೀವಿ ಅಂತ. ಏನ್ ಮಾಡ್ತಿದೀವಿ ನಾನು ಪಲಾವ್. ನಾವು ವೆಜ್ ಪಲಾವ್ ಮಾಡ್ತಾ ಇದೀವಿ. ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂತ ನೋಡಿ ನಾವ್ ಹೇಗ್ ಮಾಡ್ತೀವಿ ಅಂತ ನಿಮ್ಗೂ ತೋರಿಸ್ತೀವಿ. ನೀವು ಮಾಡ್ಕೊಂಡು ಈಸಿಯಾಗಿ ತಿನ್ಬೋದು. PG ಬ್ಯಾಂಗ್ಳೂರ್ PG ಇರೋರ್ಗೆಲ್ಲ ನನ್ಗೆ ಗೊತ್ತು ಹೆಂಗ್ ಫೀಲ್ ಆಗ್ತಿರುತ್ತೆ ಊಟ ಚೆನ್ನಾಗಿಲ್ಲ ಅಂತ. ಸೊ ಅದಕ್ಕೆ ನೋಡಿ ಫ್ರೆಂಡ್ಸ್, ನನಗೆ ಹುಷಾರಿಲ್ಲ, ಗಾನವಿಗೆ ಹುಷಾರಿಲ್ಲ. ಸೊ ಇವಾಗ ನಾವು ಪಲಾವ್ ಮಾಡ್ತಾ ಇದ್ದೀವಿ. ತುಂಬ ಈಸಿಯಾಗಿ ಮಾಡ್ತೀವಿ. 1/2 ಅವರಲ್ಲಿ ಪಲಾವ್ ಆಗ್ಬಿಡ್ಬೇಕು. ನಾನು ಈಗ ಜಸ್ಟ್ ಟೆಂಪಲ್ಗೆ ಹೋಗ್ಬಿಟ್ಟು ಬಂದಿದ್ದೀನಿ. ನಾನೇನು ಆಫೀಸಿಂದ ಬಂದಿದ್ದೀನಿ. ತುಂಬ ಹೊಟ್ಟೆ ಹಸಿತಾ ಇದೆ ಅಂತ ಅಂದ ತಕ್ಷಣ ಕರ್ಕೊಂಡ್ಬಂದು ನಾನು ಮಾತಾಡ್ಬೇಕಾ ಬೇಡ? ನಂದೇನು ಕೆಲಸ ಇಲ್ಲ, ಜಸ್ಟ್ ನಾನು ಕಟ್ ಮಾಡ್ಕೊಡ್ತೀನಿ. ಮಾಡೋದೆಲ್ಲ ಇವರೇ. ನನಗೆ ಮಾಡೋಕೆ ನಿಜ ಬರಲ್ಲ. ಈಗ ಮಾಡೋಕ್ಕಾಗಲ್ಲ. ನಮ್ಮ ಹೆಡ್ ಚೆಫ್ ಸ್ನೇಹ ಅವ್ರು ಬರಬೇಕು. ಅಷ್ಟೊತ್ತರಲ್ಲಿ ನಾವೆಲ್ಲ ಕಟ್ ಮಾಡೋದೆಲ್ಲ ಮಾಡೋಣ. ಗೈಸ್ ನಾವು ಏನೇನು ತೊಗೊಂಡಿದ್ದೀನಿ ಅಂದರೆ 2 ಕ್ಯಾರೆಟ್ಸ್, ಇದೇನು ಬೀನ್ಸ್ ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಈರುಳ್ಳಿ, 1 ದೊಡ್ಡದು 1 ಚಿಕ್ಕದು, 7 ಪುದೀನ ಮತ್ತು ಕರ್ಡ್ ಇದೆ, ಮತ್ತು ಚಿಕನ್ ಮಸಾಲ ಇದೆ. ಸೊ ನಾನೆಲ್ಲ ಹೆಚ್ಕೊಟ್ಬಿಡ್ತೀನಿ ಫಟಾಫಟ್ ಅಂತ. ಅವಳು ಸ್ನೇಹ ಬಂದು ಒಗ್ಗರಣೆ ಹಾಕ್ತಾಳೆ. ನಂಗೆ ನಿಜ ಗೊತ್ತಾಗಲ್ಲ ಎಷ್ಟೆಷ್ಟು ಹಾಕ್ಬೇಕು ಏನಂತ. ಇವಳು ನೆಕ್ಸ್ಟ್ ಈ ಇಯರ್ ಮದ್ವೆ ಆಗ್ತಾಳೆ. ಇವಳು ಏನು ಕಲ್ತ್ಕೊಂಡು ಅಳತೆ ಮಾತ್ರ ಬರೋದು ನನಗೆ. ಮದ್ವೆ ಆದ್ಮೇಲೆ ಗಂಡನ ಮೇಲೆ ಆದ್ಮೇಲೆ ಬರೋದು ಅಂತ. ಸೊ ನಾನು ಫಸ್ಟ್ ಟೊಮೆಟೊ ಈರುಳ್ಳಿ ಲಾಸ್ಟ್ಗೆ ಹೆಚ್ಚಿದ್ದೀನಿ. ಕಣ್ಣು ಉರ್ಸ್ಕೊಂಡು ನನಗಿರೋಕ್ಕಾಗೋದೇ ಇಲ್ಲ. ಮನೇಲಿದ್ದಾಗ ಅಮ್ಮನ ಹತ್ರ ತಿನ್ಕೊಂಡು ಅಮ್ಮ ಮಾಡಾಕ್ತಿದ್ರು, ತಿನ್ಕೊಂಡು ಬಿದ್ದಿರ್ತಿದ್ದೆ. ಅದರಲ್ಲೂ ಅಹಂಕಾರ, ತಿಂಡಿ ಬೇಡ, ಈ ಊಟ ಬೇಡ. ನಾನಂತೂ ಯಾವತ್ತೂ ಊಟ ತಿಂದೆ. ನಂಗೆ ಗೊತ್ತು ಕಷ್ಟ ಏನು ಅಂತ. ನಮ್ಮ ಅಜ್ಜಿ ಇದ್ರು, ದಿನ ನನ್ಗೆ ಏನೇನು ಬೇಕು ಕೇಳ್ಬಿಟ್ಟು ನಾನು ಹೇಳಿದ್ದೆ ಮಾಡಬೇಕಿತ್ತು. ಅಷ್ಟು ಹಠ ಮಾರಿ ಇದ್ದೆ. ನನ್ನ ತಂಗಿ ಸೇಮ್ ಇದೆ ಥರ. ಇವಾಗ ನನಗೆ ಏನು ಗೊತ್ತಾ ಗೈಸ್, ನಾನು ಚಿಕ್ಕ ಹುಡುಗಿಯಿಂದನೂ ಅಡುಗೆ ತಿಂಡಿ ಎಲ್ಲ ಮಾಡ್ತೀನಿ. ಹಾಗಾಗಿ ನಾನು ಆ ಥರ ಜಾಬ್ ಮಾಡಲ್ಲ. ವಾಷಿಂಗ್ ಮಷಿನ್ ಸೌಂಡ್ ಬರ್ತಿದೆ, ಡೋಂಟ್ ಮೈಂಡ್. ಆ ದುರಂಕಾರ ಮಾಡಿ ನಿಜ ಅನ್ನದ ಬೆಲೆ ನನಗೆ ಬ್ಯಾಂಗ್ಳೂರ್ಗೆ ಬಂದಮೇಲೆ ಗೊತ್ತಾಗಿದ್ದು. ನಾನು ನಿಜ PG ಎಷ್ಟು ಅದರಿಂದ ಅನುಭವಿಸಿದ್ದೀನಿ ಅಂದರೆ, ತಿಂಗಳಿಗೆ ಒಂದ್ಸತಿ ಹಾಸ್ಪಿಟಲ್, ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಊಟ ಸರಿಯಾಗಿ ತಿಂತಿರ್ಲಿಲ್ಲ. ಬೆಳಗ್ಗೆ ಸಂಜೆ ರಾತ್ರಿ ನಾನು ಕರೆಕ್ಟಾಗಿ ಊಟನೇ ತಿಂದೋಳಲ್ಲ. ಏನೂ ಮಾಡೋಕ್ಕಾಗಲ್ಲ, ಎಲ್ಲದನ್ನೂ ಅನುಭವಿಸ್ಬೇಕು. ಸೊ ನಾನು ಇದೆಲ್ಲ ಹೆಚ್ಕೊಂಡ್ಬಿಟ್ಟು ಆಮೇಲೆ ಬರ್ತೀನಿ. ಸುಮ್ಮನೆ ನಿಮಗೂ ಬೋರ್ ಆಗಬಾರ್ದಲ್ಲ. ಆಕ್ಚುಲಿ ತರಕಾರಿ ಹೆಚ್ಚಕ್ಕೆ ನನ್ನಷ್ಟು ಚೆನ್ನಾಗಿ ನಮ್ಮ ರೂಮಲ್ಲಿ ಯಾರಿಗೂ ಬರಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಯಾವ PGಗೂ ಸೇರ್ಕೊಳ್ಳೋಕೆ ಹೋಗ್ಬೇಡಿ. ಸುಮ್ಮನೆ ಒಂದು ರೂಮ್ ಮಾಡ್ಕೊಂಡು ಅಡುಗೆ ಮಾಡ್ಕೊತೀನಿ. ಯಾಕಂದರೆ PG ಸೇರ್ಕೊಂಡ್ರು ನಾವು ಆಚೆಗಡೆ ತಿಂತೀವಿ, ಇಲ್ಲಾಂದರೆ ಮಾಡ್ಕೊಂಡು ತಿಂತೀವಿ. ಅದಕ್ಕೆ ಎಕ್ಸ್ಟ್ರಾ 2-3,000 ಮಂತ್ಲಿ ಖರ್ಚಾಗ್ತಿದೆ. ನಂದು ಪಾಕೆಟ್ ಮನಿ ಅಂತ ನಮ್ಮಪ್ಪ 3-4 ಸಾವಿರ ಕೊಡ್ಬೇಕು ನನ್ನ ತಿಂಗಳಿಗೆ. ಟೋಟಲ್ ಒಂದು 10,000 PG ರೆಂಟು ನನ್ನ ಖರ್ಚಿಗೆ. ಎಷ್ಟಂತ ಖರ್ಚು ಮಾಡ್ತಾರೆ ನಮ್ಮ ಪೇರೆಂಟ್ಸ್ ಹೇಳಿ. ಅದಕ್ಕೆ ನೀವೇ ಒಂದು ರೂಮ್ ಮಾಡ್ಕೊಂಬಿಡಿ, ಆರಾಮ್ಸೆ ಮಾಡ್ಕೊತೀನಿ. ನನಗೆ ಮಾಡ್ಕೊಳಕ್ಕೆ ಬರಲ್ಲ, ಅದಕ್ಕೆ ನಾನು ರೂಮ್ ಮಾಡ್ಕೊಂಡಿಲ್ಲ. ನಾವು ಮಾಡ್ಕೊಡ್ತೀವಿ ಅಂದ್ರೆ ಮಾಡ್ತಾ ಇಲ್ಲ. ನಾನು ಯಾವಾಗ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಇವಾಗ ನಾನು ನೆಕ್ಸ್ಟ್ ನಂದು ಇಂಜಿನಿಯರಿಂಗ್ ಯಾವಾಗ ಜಾಬ್ಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ನನಗೆ ಐಡಿಯಾ ಇಲ್ಲ. ಆ ಕಡೆ ಇವಳೇ ಮಾಡ್ಕೊತೀನಿ ಅಂತಾನೆ ನೀನು ಬಿಡಿಸ್ಕೊಡು. ಸರಿ ಗೈಸ್, ಬಿಡಿಸ್ಕೊಡ್ಬೇಕಂತೆ ಬಿಡಿಸ್ಕೊಟ್ಬಿಟ್ಟು ಸಿಗ್ತೀನಿ ನಿಮಗೆಲ್ಲ. ಗೈಸ್ ಆಯಿಲ್ ಆಲ್ರೆಡಿ ಹಾಕಿದ್ದೀವಿ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀವಿ. ನಿಮಗೆ ತುಪ್ಪ ಬೇಡ ಅಂದರೆ ಬರೀ ಆಯಿಲ್ ಹಾಕೋಬೋದು, ಇಲ್ಲ ಆಯಿಲ್ ಬೇಡ ಅಂದರೆ ಬರೀ ತುಪ್ಪ ಹಾಕೋಬೋದು. ಸೊ ಸ್ಪೈಸಸ್ ಎಲ್ಲ ಹಾಕಿದ್ದೀವಿ. ಬಿರಿಯಾನಿ ಎಲೆ, ಚಕ್ಕೆ, ಲವಂಗ ಅದೆಲ್ಲ ಹಾಕಿದ್ದೀವಿ. ನೆಕ್ಸ್ಟು ಇವಾಗ ಮೆಣಸಿನ್ಕಾಯಿ ಸೇರ್ ಮಾಡಬೇಕು ಚೆನ್ನಾಗಿ. ಸಣ್ಣ ಮೆಣಸಿನ್ಕಾಯಿನೂ ಸಾರಿ ಏನಿದು ಆನಿಯನ್ ಕೂಡ ಹಾಕ್ತಾಯಿದ್ದೀವಿ ಇವಾಗ ನಾವು. ಒಂದು ಕೈಯಲ್ಲಿ ವ್ಲಾಗು, ಒಂದು ಕೈಯಲ್ಲಿ ಸ್ಟಿರಿಂಗು ಎಲ್ಲ ನಾನೇ ಕೂಡೋದು. ಏನೇನು ಅಡುಗೆ ಮಾಡ್ಕೊಂಡು ಪುದೀನ ಇದು ತಗೋ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಆ್ಯಕ್ಚುಲಿ ನಾವು ಒಂದು ಎಡವಟ್ಟು ಮಾಡಿದ್ವಿ, ಗಾನವಿನೇ ಮಾಡಿರೋದು. ಮತ್ತು ನಮ್ಮ ಮನೆ ಬರೋ ಒಂದು ನಾವು ನೆಟ್ಟು ಮಾಡಲ್ಲ ಗೈಸ್. ಎಲ್ಲದನ್ನು ಗೊತ್ತಿಲ್ಲ, ಫೋನ್ ಇದ್ರೊಳಗಡೆ ಹಾಕಿದ್ರೆ ಹಾಕ್ಬಿಡ್ತೀವಿ ಅಂತ ಎಡವಟ್ಟೆ ನಾನು. ಇದು ನಿನ್ನ ಹಣೆ ಬರಹ. ಮತ್ತೆ ಹೆಚ್ಚೋಳೆ ಎಲ್ಲ ಚಲ್ಬಿಟ್ಟಾಳೆ ಆಮೇಲೆ ಮತ್ತೆ ಹೆಚ್ಚೋದು. ಯಾವ್ಯಾವ ತರಕಾರಿ ಇಷ್ಟನೋ ಆ ತರಕಾರಿ ಹಾಕೊಳ್ಳಿ. ನಾವು ತೋರಿಸಿದ್ನಲ್ಲ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸೊ ಅದು ಈಸಿಯಾಗಿ ಬೇಗ ಫ್ರೈ ಆಗುತ್ತೆ. ಲಾಸ್ಟಿಗೆ ಮತ್ತೆ ಹಾಕಬೇಕು ಉಪ್ಪು. ಅಕ್ಕಿ ಹಾಕಿದ್ಮೇಲೆ ಇವಾಗ ನಾವು ಸುಮ್ಮನೆ ಸ್ವಲ್ಪ ಹಾಕಿದ್ದೀವಿ, ಅದು ಬೇಗ ಫ್ರೈ ಆಗಲಿ ಅಂತ. ಇವಾಗ ಬಂದು ಅಲ್ಲಾಡಿಸ್ತವಳೆ. ನಾವು ಇಷ್ಟೊತ್ತವರೆಗೂ ನಾವಿಬ್ಬರು ಮಾಡಿದ್ದೀವಿ ನೋಡಿ. ನಾನು ಆಲ್ರೆಡಿ ಹೇಳ್ತಿದ್ದೀನಿ, ನಾನು ಮಾಡೇ ಇಲ್ಲ. ನಾನು ಏನು ಮಾಡಿದ್ದೀನಿ ಅಂತ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ. PGಲಿ ಇವತ್ತು ಏನು ಅಡುಗೆ ಮಾಡೋರಂದರೆ
ತೋರಿಸ್ತೀನಿ ರೈಸ್, ಚೆನ್ನ ಮಸಾಲ ಆ್ಯಂಡ್ ರಸಮ್. ಅಲ್ಲಿ ಚಪಾತಿ ಪ್ರಿಪೇರ್ ಆಗ್ತಾ ಇದೆ. ಸೊ ಲಾಸ್ಟಿಗೆ ಟೊಮೆಟೊ ಹಾಕೋಬೇಕು, ಅದು ಬೇಗ ಫ್ರೈ ಆಗುತ್ತೆ ಅಲ್ಲ, ಅದಕ್ಕೆ ಕರೆಕ್ಟಾಗ ನವಿ. ಚೆನ್ನಾಗಿ ಕಲಿಸಿ. ಇವಾಗಲೇ ಹಾಕದಾ ಅದು ಬಿರಿಯಾನಿ ಮಸಾಲ? ಇದು ಒಂಚೂರು ಆಗಬೇಕು, ಇನ್ನೂ ಟೊಮೆಟೊ ಆಗಿಲ್ಲ. ಆನಿಯನ್ ಇನ್ನೊಂಚೂರು ಆಗಬೇಕು. ಅವಳು ಆಯಿಲ್ ಕಾದಾಗ ಹಾಕಲಿಲ್ಲ. ಆಯಿಲ್ ಕಾಯ್ಬೇಕು, ಗೊತ್ತಾಗಲ್ಲ ಅಳಿಸಿ. ವೆಜಿಟೇಬಲ್ ಪುಲಾವ್ಗೆ ನಾವು ಚಿಕನ್ ಬಿರಿಯಾನಿ ಮಸಾಲ ಹಾಕ್ತಿದ್ದೀವಿ. ಸ್ಮೆಲ್ ಸಖತ್ತಾಗಿ ಬರುತ್ತೆ. ಹಾಕ್ಲಾ ಫುಲ್? ಹಾಂ ಹಾಕು. ಹಂಗೆ ತಾನೆ. ಖಾರ ಇವಳಿಗೆ ಏನು ಗೊತ್ತಿಲ್ವಾ ಅಂತ. ಏನು ಗೊತ್ತಿಲ್ಲ ಗೈಸ್, ಅವಳಿಗೆ ಸುಮ್ಮನೆ ಬರ್ತಾಳೆ. ಅದು ಖಾರ ಪುಡಿ ಹಾಕಲ್ಲ, ರುಬ್ಬಿಟ್ಟು ಹಾಕ್ತೀನಿ ಕಾಯಿ ಎಲ್ಲ ಹಾಕು. ತುಂಬಾ ಆಯ್ತು ಅನ್ಸುತ್ತೆ. ತುಂಬ ಏನಾಗಿಲ್ಲ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಖಾರ ಎಲ್ಲ ಹಾಕ್ಬೇಕು. ನಾವು ಮೆಣಸಿನ್ಕಾಯಿ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೇವೆ. ಇದೇನು ಖಾರನೇ ಇಲ್ವಲ್ಲ, ಆಲ್ರೆಡಿ ಹಿಂಗೆ ಫ್ರೈ ಮಾಡಿದ್ದೈತೆ. ಸಾಲ್ಟು ಹಾಕೋಣ ಇರು. ಅಕ್ಕಿ ಎಲ್ಲ ಹಾಕ್ತೀವಿ ನೋಡು, ಮಿಕ್ಸ್ ಮಾಡಿದಾಗ ವಾಟರಲ್ಲಿ ಚೆಕ್ ಮಾಡಬೇಕು ಅದು. ವಾಟರ್ ಹಾಕ್ಲಾ? ಹಾಂ ತಗೋಬಾ. ವಾಟರ್ ಹಾಕ್ತಾವಳೆ. ಇವಳಿಗೆ ಹಂಗೆ ಗೊತ್ತಾಗುತ್ತಂತೆ ಅಳತೆ. ಏನಾದ್ರು ತಪ್ಪಾಗಬೇಕು, ಫುಟ್ಬಾಲ್ ಹೊಡ್ದಂಗೆ ಹೊಡಿತೀನಿ. ಹಾಂ ಇಲ್ಲ, ಸುಮ್ಮನೆ ಹಾಕ್ತಿದ್ದೀನಂದ್ರೆ ತಡಿಯೇ ಗೈಸ್, ನೀವು ಹಂಗೆ ಮಾಡಬೇಡಿ. ಈಗಲೇ ಗೊತ್ತಾಗಲ್ಲ. 1 ಕಪ್ ಅಕ್ಕಿ ಹಾಕಿದ್ರೆ 2 ಕಪ್ ವಾಟರ್ ಹಾಕಿ. ಅಕ್ಕಿ ಹಾಕ್ಬೇಕು. ಅಕ್ಕಿ ಜಾಸ್ತಿ ಆಯಿತು ಒಂದು ಅದಕ್ಕೆ ಇದಾಗಿರಲ್ಲ. ಸೊ ಮೇಲೆ ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ವಾಟರ್ ಟೆಸ್ಟ್ ಮಾಡಿಬಿಟ್ಟು ಇದು ಏನು ಮುಚ್ಚಿಬಿಟ್ಟು ವಿಜಲ್ ಹೊಡಿಸ್ಬೇಕು. ಎಷ್ಟು ವಿಜಲ್ಲೇ? 2. ಅಷ್ಟೇ. ಮಾಡಿದ್ಮೇಲೆ ತೋರಿಸ್ತೀವಿ. ಬಾಯ್ ಬಾಯ್ ಹೇಳು. ಬಾಯ್ ಗೈಸ್, ಇಲ್ಲಿ ನೋಡಿ, ಊಟದ ಜೊತೆ ಮಾವಿನ ಹಣ್ಣು ತಿಂತಾಳಂತ ಕಟ್ ಮಾಡ್ತಾವಳೆ. ಮೈ ತಿಂತೀಯಲ್ಲ? ಹೆಂಗಾಗಿದೆ ನೋಡಿ, ಊರಿಂದ ತಂದ್ಬಿಟ್ಟು ಮಾವಿನ ಹಣ್ಣು ತಿಂದಿಲ್ಲ. ಹೆಂಗಾಗಿದೆ ಪಾಪ ಅವಳಿಗೆ ಎಕ್ಸಾಮ್ಸ್ ಇದೆ. ಮೈ ಸುಮ್ಮನೆ ಅವಳಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀವಿ? ಇವಳು ಇರೋದೇ ಡಿಸ್ಟರ್ಬ್ ಮಾಡೋಕ್ಕೆ ಅವಳಿಗೆ. ಮೈ ಹಣ್ಣು ಕಟ್ ಮಾಡ್ಲಾ? ಇವಳು ವಿಡಿಯೋ ಕಾಲಲ್ಲಿ ಇದ್ದಾಳ. ಇವಾಗ ನಾನು ರೈತ ಮಾಡ್ತಿದ್ದೀನಿ ಗೈಸ್. ಮಾಡಿದ್ರೆ ಹಿಂಗೆ ಆಗೋದು ಅಲ್ಲ, ಅವಳಿಗೆ ಫಸ್ಟ್ ಆಫ್ ಆಲ್ ವಿಡಿಯೋ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಗೈಸ್. ಫಸ್ಟ್ ಆನಿಯನ್ ಹಾಕೊಳ್ಳಿ, ಕೊತ್ತಂಬರಿ ಸ್ವಲ್ಪ ಹಾಕಿದ್ದೀನಿ. ಇವಾಗ ಮೊಸರು ಹಾಕೊಳ್ಳಿ. ಸಾರಿ ಮಹಿ, ನಾನು ಸ್ವಲ್ಪ ಒಂದೇ ಒಂದು ನಿಮಿಷ ಡಿಸ್ಟರ್ಬ್ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡ. ಅವಳಿಗೆ ಎಕ್ಸಾಮ್ ಇದೆ ಗೈಸ್ ನಮ್ಮ ರೂಮಲ್ಲಿ ಮಹಿಗೆ. ಅಲ್ಲಿ ನೋಡಿ ಗೈಸ್, ಎಷ್ಟು ಕಷ್ಟಪಟ್ಟು ಓದ್ತಿದ್ದಾಳೆ ಪಾಪ ಹುಡುಗಿ. ಸ್ನೇಹ, ನೀವೇನಾದ್ರೂ ಹಂಗೆ ಓದಿದ್ರೆ ವಿಡಿಯೋ ಟಾಪರ್ ಕಣೆ. ನಾವು ಹಿಂದಿನ ದಿನ ಎಕ್ಸಾಮ್ ಹಿಂದಿನ ದಿನ ಕುತ್ಕೊಂಡು ಬಡಬಡ ಅಂತ ಓದ್ಕೊಂಡು ದಣ್ಣ ತಿಂದವಳ. ಇಲ್ಲಿ ನೋಡಿ ಗೈಸ್, ತಿನ್ನಂಗಲ್ಲ, ಹೊಟ್ಟೆ ಹಸಿ ತೇಗ್ ಬರ್ತಿದೆ. ಎಲ್ಲ ಸ್ಪೂನ್ ನೋಡಿದೆ, ಅದನ್ನೇ ನನ್ ಬರ್ತಿಲ್ಲ. ನೋಡಿ ಗೈಸ್, ಪಾಪ ಎಷ್ಟು ಕಷ್ಟ ಆಗ್ತಿದೆ ಮಹಿಗೆ. ಪಾಪ 3 ಸರಿ ರಿವಿಷನ್ ಮಾಡಿದಾರಂತೆ, ಆದ್ರೂ ನೆನಪಾಗ್ತಿಲ್ಲ ಗೈಸ್. ಏನ್ ಮಾಡೋದು ಹೇಳಿ? ಸ್ವಲ್ಪ ಏನಾದ್ರೂ ಮಹಿಗೆ ಟಿಪ್ಸ್ ಕೊಡಿ. ಕಮೆಂಟ್ ಮಾಡಿ ಟಿಪ್ಸ್ನ. ಸ್ವಲ್ಪ ವಾಟರ್ ಹಾಕೋತೀನಿ, ನಮ್ಗೆ ಗಟ್ಟಿ ಮೊಸರು ಇಡಬೇಕು. ಮತ್ ನಾವೇನ್ ನೀರ್ ಕುಡಿಯೋದ? ಅರ್ಧ ಲೀಟರ್ ವರೆಗೂ ತರ್ಬೇಕು ತಾನೆ ನೀವು. ಅಲ್ಲಿ ಇದೆ ಮಹಿದು, ಮಹಿದಿತ್ತು ಹಾಕಿ ಅದನ್ನ. ಸಾಲಲ್ಲ, ಸಾಕಾಗಲ್ವಾ ಇದಿಷ್ಟು? ನಾನಂತೂ ಹೋಗಿದ್ದೀನಿ, ಅದು ಇಬ್ಬರಿಗೂ ಸಾಲಲ್ಲ. ಗಟ್ಟಿ ಬೇಕು ಅಂದ್ರೆ ಆಗಲ್ಲ. ನೀರ್ ಅವ್ರ ಕಡೆ, ಹಾಸನ್ ಕಡೆಯವ್ರು ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ. ನಿಮ್ಮ ಕಡೆ ಊಟದ ಟೈಮಲ್ಲಿ ಮಾವಿನ ಹಣ್ಣು ತಿಂತೀರಾ? ಅವ್ರ ಕಡೆ ಮಾವಿನ ಹಣ್ಣು ಊಟದ ಟೈಮೇ ತಿನ್ನೋದಂತೆ. ನಾನು 12 ಇಯರ್ಸ್ ಹಾಸನ್ ಡಿಸ್ಟಿಕಲ್ಲೇ ಇದ್ದೀನಿ, ನಾನು ಯಾವತ್ತೂ ಆ ಥರ ತಿಂದಿಲ್ಲ. ಮಹಿದಾದ ರೆಸಿಪಿ ಹೇಳ್ತೀನಿ ಗೈಸ್, ಕೇಳ್ಕೊಳ್ಳಿ. ರೊಟ್ಟಿ ಜೊತೆ ಮಾವಿನಕಾಯಿ ಕಲ್ಸ್ಕೊಂಡು ಇವಳು ನೆನ್ನೆ ರೊಟ್ಟಿ ಜೊತೆ ಮಾವಿನ ಹಣ್ಣು ಕಲ್ಸ್ಕೊಂಡು ತಿಂತಿದ್ಲು. ಏನು ವಿಚಿತ್ರ ಕ್ಯಾಂಡಿಡೇಟ್ಸ್ ಇದಾರೆ ಅಂದ್ರೆ ನಮ್ಮ ರೂಮಲ್ಲಿ. ಚಾಕಲ್ಲಿ ಹಿಂಗ್ ಚುಚ್ಬೇಕು ಫಸ್ಟ್ ಒಳಗಡೆ. ಇವಳು ಅನ್ಫಿಟ್ ಫಾರ್ ದ ಮ್ಯಾರೇಜ್, ಆಯ್ತಾ? ಈ ಇಯರ್ ಅವಳು ಮದುವೆ ಆಗ್ತಾಳೆ. ಅನ್ಫಿಟ್ ಏನು? ಒಂದು ತರಕಾರಿ ಹೆಚ್ಚಕ್ಕೆ ಬರಲ್ಲ, ನನಗೆ ಎಷ್ಟು ಚೆನ್ನಾಗಿ ಬರುತ್ತೆ ಎಲ್ಲ ಮಾಡೋಕ್ಕೆ. ಕುಯ್ದು ಬಿಡ್ತೀನಿ. ಅಯ್ಯೋ, ಇದು ಎಣ್ಣೆ ಆಗಿಲ್ಲ. ತುಂಬ ಹುಳಿ ಇಲ್ಲ, ಇವಾಗ ನೋಡೋಕ್ಕೆ ಹಣ್ಣು ಥರನೇ ಇದೆ, ಬಟ್ ಹುಳಿ ಆಗಿದೆ. ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಯ್ತಾ? ನೀನು ತಿಂದು ನೋಡೆ.
ಆ ಕರ್ಡ್ ಬೇರೆ ಅದಕ್ಕೆ. ನೈಸ್. ಚೆನ್ನಾಗಿದೆಯಾ? ನಾನು ತಿನ್ಬೇಕು ಇವಾಗ. ಇಷ್ಟೇ ಇವತ್ತಿನ ಬ್ಲಾಗ್, ನಮ್ಮ ಪಲಾವ್ ರೆಸಿಪಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಬಾಯ್ ಹೇಳ್ಬಿಡಿ ನನ್ನ ಬ್ಲಾಗ್ಗೆ. ಬಾಯ್. ನಾನು ಎಷ್ಟು ಸಲ ಬಾಯ್ ಹೇಳಿದ್ದೀನಿ. ಬಾಯ್ ಬಾಯ್.